ಚಿನ್ನದ ಚೋರಿಗೆ ಬಿಸಿ ಮುಟ್ಟಿಸ್ತಾ ಇದೆ ಡಿಆರ್ಐ ಮತ್ತು ಸಿಬಿಐ ಟೀಮ್. ಅಕ್ರಮ ಚಿನ್ನದ ರಹಸ್ಯವನ್ನ ಮತ್ತೆ ಬೆನ್ನಟ್ಟಿದ ಡಿಆರ್ಐ ಅಧಿಕಾರಿಗಳು ಚಿನ್ನದ ಚೋರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಅಕ್ರಮ ಚಿನ್ನದ ರಹಸ್ಯವನ್ನ ಬೆನ್ನಟ್ಟಿದ ಡಿಆರ್ಐ ಅಧಿಕಾರಿಗಳು. ಈಗ ನಟಿ ರನ್ಯಾ ಪತಿ ನಿವಾಸದ ಮೇಲೆ ಡಿಆರ್ಐ ರೈಡ್ ಆಗಿದೆ. ಬೆಂಗಳೂರಿನ ವಿವಿಧ ಕಡೆ ಅಧಿಕಾರಿಗಳಿಂದ ತಲಾಶ್ ಮಾಡಲಾಗಿದೆ. ನಟಿ ರನ್ಯಾ ಪತಿ ಜತೀನ್ ನಿವಾಸದ ಮೇಲೆ ರೈಡ್ ಆಗಿದೆ. ಬೆಂಗಳೂರಿನ ವಿವಿಧ ಕಡೆ ಅಧಿಕಾರಿಗಳಿಂದ ತಲಾಶ್ ಮಾಡಲಾಗಿದೆ. ಬೆಂಗಳೂರಿನ 9 ಸ್ಥಳಗಳಲ್ಲಿ ಡಿಆರ್ಐನಿಂದ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ರನ್ಯಾ ರಾವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ತನಿಖೆಗೆ ಮುಂದಾಗಿದ್ದಾರೆ. ಅಕ್ರಮ ಚಿನ್ನದ ರಹಸ್ಯ ಬೆನ್ನಟ್ಟಿದ್ದಾರೆ ಅಧಿಕಾರಿಗಳು. ರನ್ಯಾ ಜತೀನ್ಗೆ ಸೇರಿದ ಕಚೇರಿ ಮತ್ತು ಮನೆಯ ಮೇಲೆ ದಾಳಿಯಾಗಿದೆ. ಬೆಂಗಳೂರಿನ 9 ಸ್ಥಳಗಳಲ್ಲಿ ಡಿಆರ್ಐನಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಚಿನ್ನದ ರಹಸ್ಯಕ್ಕೆ ಇನ್ನು ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ. ಇದರಿಂದ ಯಾರೆಲ್ಲ ಇದ್ದಾರೆ, ದೊಡ್ಡ ಸಿಂಡಿಕೇಟ್ ಇದೆ ಅಂತ ಕೂಡ ಶಂಕಿಸಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ಜೊತೆಗೆ ಸಿಬಿಐ ಕೂಡ ಇಂದು ತಲಾಶ್ ಮಾಡಲಾಗ್ತಾ ಇದೆ. ಇದರಿಂದ ದೊಡ್ಡ ಸಿಂಡಿಕೇಟ್ ಇದೆ ಅಂತ ಕೂಡ ಶಂಕಿಸಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅವರ ಪತಿ, ಅವರ ಮನೆ ಸೇರಿದಂತೆ ಅವರ ಕಚೇರಿಗಳ ಕೂಡ ತನಿಖೆಗೆ ಮುಂದಾಗಿದ್ದಾರೆ ಇವತ್ತು. ಇದರಿಂದ ಅವರ ಪತಿ ಏನಾದರೂ ಇದ್ದಾರಾ ಅಂತ ಕೂಡ ಶಂಕೆ ವ್ಯಕ್ತಪಡಿಸಿ ಅವರ ಕಚೇರಿ ಸೇರಿದಂತೆ ಮನೆಗಳಲ್ಲೂ ಕೂಡ ತಲಾಶ್ ಮಾಡಲಾಗ್ತಾ ಇದೆ. ಜೊತೆಗೆ ಇದರಿಂದ ರಾಜಕಾರಣಿ ಕೂಡ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಮುಂದುವರಿಸಿದ್ದಾರೆ. ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಲ್ಲಿ ಒಬ್ಬರಿಂದ ಇಂತಹ ಪ್ರಕರಣ ನಡೆಯಲ್ಲ. ಸಾಮಾನ್ಯವಾಗಿ ಅನೇಕ ದೊಡ್ಡ ದೊಡ್ಡ ಪ್ರಭಾವಿಗಳ ಕೈವಾಡ ಕೂಡ ಇರುತ್ತೆ ಅಂತ ಕೂಡ ಶಂಕೆ ವ್ಯಕ್ತಪಡಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇಂದು ದೊಡ್ಡ ಮಟ್ಟದ ತನಿಖೆ ಮುಂದುವರೆಸ್ತಾ ಇದ್ದಾರೆ ಅಧಿಕಾರಿಗಳು. ಜತೀನ್ ಹುಕ್ಕೇರಿ ಅವರ ನಿವಾಸ ಸೇರಿದಂತೆ ಅವರ ಕಚೇರಿಗಳಲ್ಲೂ ಕೂಡ ತಲಾಶ್ ಮಾಡಲಾಗ್ತಾ ಇದೆ. ಡಿಆರ್ಐ ಅಧಿಕಾರಿಗಳು ಸೇರಿದಂತೆ ಸಿಬಿಐ ಅಧಿಕಾರಿಗಳು ತನಿಖೆಗೆ ಮುಂದಾಗಿದ್ದಾರೆ. ಬೆಂಗಳೂರಿನ 9 ಸ್ಥಳಗಳಲ್ಲಿ ಡಿಆರ್ಐನಿಂದ ತನಿಖೆಗೆ ಮುಂದಾಗಿದ್ದಾರೆ. ನಟಿ ರನ್ಯಾ ಹಿಂದೆ ಯಾರೆಲ್ಲ ಇದ್ದಾರೆ ಅವರೆಲ್ಲರನ್ನ ಬೇಟೆ ಆಡಲು ಮುಂದಾಗಿದ್ದಾರೆ. ಚಿನ್ನ ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಅದರಿಂದ ಯಾರೆಲ್ಲ ಇದ್ದಾರೆ ಅನ್ನುವ ಮಾಹಿತಿ ಕೂಡ ಬಿಚ್ಚಿಡ್ತಾ ಇಲ್ಲ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ತನಿಖೆಗೆ ಮುಂದಾಗ್ತಾ ಇದ್ದಾರೆ. ದೊಡ್ಡ ಕೈವಾಡವಿದೆ, ದೊಡ್ಡ ಸಿಂಡಿಕೇಟ್ ಇದೆ ಕೂಡ. ಇದರಿಂದ ಆ ಎಲ್ಲವನ್ನ ಬಯಲಿಗೆ ಎಳೆದು ಕೆಡ್ಡಕ್ಕೆ ತೋಡಲು ಸಿಬಿಐ ಸೇರಿದಂತೆ ಡಿಆರ್ಐ ಅಧಿಕಾರಿಗಳು ಜೊತೆಗೆ ಅನೇಕ 4 ತನಿಖಾ ಸಂಸ್ಥೆಗಳು ಒಗ್ಗೂಡಿ ಇಂತಹ ಪ್ರಕರಣದಲ್ಲಿ ತನಿಖೆಗೆ ಮುಂದಾಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಅವರ ಪತಿ ನಿವಾಸದ ಸೇರಿದಂತೆ ಅವರ ಕಚೇರಿಗಳ ಮೇಲೆ ಕೂಡ ತನಿಖೆಗೆ ಮುಂದಾಗಿದ್ದಾರೆ, ಶೋಧಕ್ಕೆ ಮುಂದಾಗಿದ್ದಾರೆ. ಇನ್ನಷ್ಟು ಮಾಹಿತಿ ಸೇರಿದಂತೆ ಅವರ ಪತಿಯನ್ನು ಕೂಡ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಕೂಡ ಇರುವಂಥದ್ದು. ಅವರ ಮನೆಯನ್ನ ತಲಾಶ್ಗೆ ಗುರಿಪಡಿಸಿದ್ದಾರೆ, ಮನೆ ಸೇರಿದಂತೆ ಕಚೇರಿಗಳ ಮೇಲೆ. ನಟಿ ರನ್ಯಾ ಇನ್ನಷ್ಟು ಮಾಹಿತಿ ಪಡೆಯುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಈಗಾಗಲೇ 15 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ. ಹೆಚ್ಚಿನ ಮಾಹಿತಿ ಕೂಡ ಅಗತ್ಯವಿದೆ ಅಧಿಕಾರಿಗಳಿಗೆ. ಇದರಿಂದ ಯಾರೆಲ್ಲ ಇದ್ದಾರೆ, ಜೊತೆಗೆ ದುಬೈನಲ್ಲಿ ಸಂಬಂಧಪಟ್ಟಂತೆ ದುಬೈನಲ್ಲಿ ಕೂಡ ಶಾಮೀಲಾಗಿರುವ ಸಂಬಂಧಪಟ್ಟಂತೆ ದುಬೈನಲ್ಲಿ ಇದಕ್ಕೆ ದೊಡ್ಡ ಗ್ಯಾಂಗೆ ಕೂಡ ಈಗ ರನ್ಯಾ ಅವರ ಜೊತೆ ಕೂಡ ಸಹಭಾಗಿತ್ವದಲ್ಲಿ ಏನಾದರೂ ಇಂತಹ ಸ್ಕೆಚ್ ಏನಾದರೂ ರೂಪಿಸಿದ್ರ, ಇದರಿಂದ ದುಬೈನಿಂದ ಕೂಡ ಯಾವೆಲ್ಲ ಮಾಹಿತಿ ಕೂಡ ಸಂಗ್ರಹಿಸಿದ್ರು, ಜೊತೆಗೆ ದುಬೈನಲ್ಲಿ ಯಾರೆಲ್ಲ ಇದ್ದಾರೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ತನಿಖೆಗೆ ಮುಂದಾಗಿದ್ದಾರೆ. ಜೊತೆಗೆ ಚಿನ್ನದ ರಹಸ್ಯ ಭೇದಿಸಲು ಅಖಾಡಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಕಾವಿ, ಖಾದಿ ಮತ್ತು ಕಾಕಿಗೆ ಶುರುವಾಯಿತು ಎದೆ ಡವಡವ. ಎದೆ ಬಡಿತ ಶುರುವಾಗಿದೆ. ಕಾಕಿ ಸೇರಿದಂತೆ ರಾಜಕಾರಣಿಗಳು ಕೂಡ ಡವಡವ ಶುರುವಾಗಿದೆ. ಇದರಿಂದ ಯಾರಾದರೂ ಇದ್ದಾರಾ ಎನ್ನುವ ಶಂಕೆ ಕೂಡ ವ್ಯಕ್ತವಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಮನೆ ಮೇಲೂ ಕೂಡ ದಾಳಿ ಸಾಧ್ಯತೆ, ಆತಂಕ ಶುರುವಾಗಿದೆ. ಈಗ ರಾಜಕಾರಣಿಗಳಿಗೆ ಸೇರಿದಂತೆ ಕಾವಿ ತೊಟ್ಟ ಎಲ್ಲರಿಗೂ ಕೂಡ ಡವಡವ ಶುರುವಾಗಿದೆ. ಚಿನ್ನದ ರಹಸ್ಯ ಭೇದಿಸಲಿಕ್ಕೆ ರಾಜಕಾರಣಿಗಳು ಸೇರಿದಂತೆ ಇದರಿಂದ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಆತಂಕ ಶುರುವಾಗಿದೆ. ಚಿನ್ನದ ಹಿಂದೆ
ಅಧಿಕಾರಿಗಳು ಸೇರಿದಂತೆ ರಾಜಕಾರಣಿಗಳು ಜೊತೆಗೆ ಸ್ವಾಮೀಜಿಗಳು ಕೂಡ ಯಾರೆಲ್ಲ ಇದ್ದಾರೆ ಅವ್ರಿಗೂ ಕೂಡ ಡವ ಡವ ಶುರುವಾಗಿದೆ, ಎದೆ ಬಡಿತ ಶುರುವಾಗಿದೆ. ರನ್ಯಾ ಹಿಂದೆ ಸ್ವಾಮೀಜಿ ಕೂಡ ಇದ್ದಾರೆ ಅಂತ, ಅವರ ಸಂಪರ್ಕದಲ್ಲಿದ್ದಾರೆ, ಆತ್ಮೀಯವಾಗಿ ಅವರ ಸಂಪರ್ಕದಲ್ಲಿದ್ದಾರೆ ಅಂತ ಶಂಕಿಸಲಾಗಿತ್ತು. ಮಾಹಿತಿ ಕೂಡ ಹೊರಬಿದ್ದಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ರನ್ಯಾ ಅವರ ಸಪೋರ್ಟಿವ್ ಆಗಿದ್ರು, ಯಾರೆಲ್ಲ ರನ್ಯಾರಿಗೆ ಆಪ್ತರಾಗಿದ್ರು ಅಂತವರೆಲ್ಲರಿಗೂ ಕೂಡ ತನಿಖೆ ಒಳಪಡಿಸುವ ಎಲ್ಲಾ ಸಾಧ್ಯತೆ ಕೂಡ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಪತಿ ಮೇಲೆ, ಅವರ ಪತಿ ಸೇರಿದಂತೆ ಅವರ ಕಚೇರಿಗಳ ಜೊತೆಗೆ ನಿವಾಸದ ಮೇಲೆ ಕೂಡ ದಾಳಿಯಾಗಿದೆ. ಜೊತೆಗೆ ಯಾರೆಲ್ಲ ಸಂಪರ್ಕದಲ್ಲಿದ್ರು, ಅವರ ಕಾಲ್ ರೆಕಾರ್ಡಿಂಗ್ಸ್ ನಲ್ಲಿ ಯಾರೆಲ್ಲ ಇದ್ರು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮೇಲೆ ಕೂಡ ತನಿಖೆಯಾಗುವ ಎಲ್ಲಾ ಸಾಧ್ಯತೆ ಇದೆ. ಹಾಗಾಗಿ ರನ್ಯಾ ಸಂಪರ್ಕದಲ್ಲಿ ಯಾರೆಲ್ಲ ರಾಜಕಾರಣಿಗಳಿದ್ರು, ಜೊತೆಗೆ ಸ್ವಾಮೀಜಿಗಳಿದ್ರು, ಎಲ್ಲರನ್ನ ತನಿಖೆಗೆ ಒಳಪಡಿಸುವ ಸಾಧ್ಯತೆ ಕೂಡ ಇರುವಂಥದ್ದು. ಈಗಾಗಲೇ ಅಧಿಕಾರಿಗಳು ಕೂಡ ತನಿಖೆಗೆ ಮುಂದಾಗಿದ್ದಾರೆ. ಇನ್ನೆಷ್ಟು ದಿನದ ಮಟ್ಟಿಗೆ ಇದರ ದೊಡ್ಡದ ಬೃಹದಾಕಾರದ ಕೆಡ್ಡವನ್ನ, ಎಷ್ಟು ದೊಡ್ಡ ಬೃಹದಾಕಾರವಾಗಿ ಬೆಳೆದು ನಿಂತಿದೆ, ಅದೆಲ್ಲವಕ್ಕೂ ಕೂಡ ಹೊರತೆಗೆಯಲು ಅಧಿಕಾರಿಗಳು ಮುಂದಾಗಿದ್ದಾರೆ. ನೋಡ್ಬೇಕಾಗುತ್ತೆ ಇನ್ನಷ್ಟು ಯಾರೆಲ್ಲ ಇದ್ದಾರೆ ಅಂತ.